Hey guys, welcome back to my YouTube channel. So guys, KPSC ಇಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ಕುರಿತು. ಸೊ ಒಂದು ಮಹತ್ವದ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ, ಸೊ ಅಂತಹ ಅಭ್ಯರ್ಥಿಗಳು ಹಾಗೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು 2 ಬಾರಿ ಅವಕಾಶವನ್ನು ಕೊಟ್ಟಿದ್ರು. ಸೊ ಮೊದಲನೇ ಬಾರಿ ಅವಕಾಶ ಕೊಟ್ಟಿದ ನಂತರ ಮತ್ತೆ ಸರ್ಕಾರದಿಂದ ವಯೋಮಿತಿ ಸಡಿಲಿಕೆ ಮಾಡಲಾಯಿತು. ಸೊ ಅದಾದ ನಂತರ ಮತ್ತೊಮ್ಮೆ 15 ದಿನಗಳ ಕಾಲ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ರು. ಸೊ ಅಂತಹ ಅಭ್ಯರ್ಥಿಗಳು ಯಾರು 2ನೇ ಬಾರಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ, ಅಂತಹ ಅಭ್ಯರ್ಥಿಗಳು ಮಸ್ಟ್ ಅಂಡ್ ಶುಡ್ ಈ ಒಂದು ಪ್ರಕಟಣೆಯನ್ನು ಓದಲೇಬೇಕು. ಸೊ ಅಂತವರಿಗೆ ಇದು ಮಹತ್ವದ ಒಂದು ಪ್ರಕಟಣೆ ಆಗಿದೆ. ಸೊ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು, ಅದೇ ರೀತಿ KPSC KE ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ. ಓಕೆ, ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KPSC ಇಂದ ಒಂದು ಏನು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಪ್ರಕಟಣೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಡೀಟೇಲ್ ಆಗಿ ನೀವು ಓದ್ಬೋದು. ಓಕೆ, ಆಯೋಗದ ಅಧಿಸೂಚನೆ ಸಂಖ್ಯೆ ಡ್ಯಾಶ್ ಮತ್ತು ಸೊ ದಿನಾಂಕ 29/2/2024 ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂಮಾಪಕರ ಉಳಿಕೆ ಮೂಲ ವೃಂದ 574. ಸೊ ಇದು RPC ವಿಭಾಗದ ಹುದ್ದೆಗಳು ಮತ್ತು ಹೈದರಾಬಾದ್ ಸ್ಥಳೀಯ ವೃಂದ, ಹೈದರಾಬಾದ್ ಕರ್ನಾಟಕದ 100 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕ 11/3/2024 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಾಕಿದ್ದೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಕೂಡ ಹಾಕಿದ್ದೆ. ಸೊ ತುಂಬಾ ಜನ ಅಪ್ಲೈ ಕೂಡ ಮಾಡಿದೀರಾ. ಓಕೆ, ಸೊ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ನಂತರ ಸದರಿ ಇಲಾಖೆಯವರ ದಿನಾಂಕ 6/7/2024 ಪತ್ರದನ್ವಯ ಉಳಿಕೆ ಮೂಲ ವೃಂದದ 296 ಮತ್ತು ಹೈದರಾಬಾದ್ ಸ್ಥಳೀಯ ವೃಂದದ 90 ಭೂಮಾಪಕರ ಹೆಚ್ಚುವರಿ ಹುದ್ದೆಗಳಿಗೆ ದಿನಾಂಕ 22/11/2024 ಸೇರ್ಪಡೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ ಮತ್ತೊಮ್ಮೆ ಇದು ಸೇರ್ಪಡೆ ಮಾಡಿದ್ರು. ಹಾಗೂ ಸರ್ಕಾರದ ಆದೇಶ ಸಂಖ್ಯೆ 166/2024 ದಿನಾಂಕ 10/9/2024 ಆದೇಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 22/11/2024 ತಿದ್ದುಪಡಿ ಅಧಿಸೂಚನೆಯನ್ನು ಕೂಡ ಪ್ರಕಟಿಸಲಾಗಿರುತ್ತದೆ. ಅದರಂತೆ ಎಲ್ಲಾ ವರ್ಗಗಳಿಗೆ ಏನು ಮತ್ತೆ ಒಂದು ವಯೋಮಿತಿ ಸಡಿಲಿಕೆ ನೀಡಿದ್ರು ಸರ್ಕಾರದಿಂದ. ಸೊ ನೀಡಿ ಅಭ್ಯರ್ಥಿಗಳು 25/11/2024 9/12/2024 ಅರ್ಜಿ ಸಲ್ಲಿಸಲು 15 ದಿನಗಳ ಕಾಲಾವಕಾಶವನ್ನು ಕೂಡ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತೆ. ಸೊ ಒಂದು 15 ಡೇಸ್ ಏನ ಮಾಡಿದ್ರು, ಗ್ಯಾಪ್ ಕೊಟ್ಟಿದ್ರು. ಓಕೆ, ಸೊ ಆ ಗ್ಯಾಪ್ ಅಲ್ಲಿ ಮತ್ತೆ 15 ಡೇಸ್ ಎಲ್ಲ ಫಿಲ್ಅಪ್ ಮಾಡ್ಲಿಕ್ಕೆ ಅವಕಾಶ ನೀಡಿದ್ರು. ಸೊ ಸರ್ಕಾರದಿಂದ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ತದನಂತರ ದಿನಾಂಕ 29/3/2025 ಸರ್ಕಾರದ ಸುತ್ತೋಲೆ ಕುರಿತಂತೆ ಆಯೋಗದ ದಿನಾಂಕ 8/4/25 ಸಭೆಯಲ್ಲಿ ದಿನಾಂಕ 29/3/2025 ಸರ್ಕಾರದ ಸುತ್ತೋಲೆ ಅನ್ವಯ ದಿನಾಂಕ 25/11/2024 ನಂತರ ಹೊರಡಿಸಿರುವ ಅಧಿಸೂಚನೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದ್ದು. ಸೊ ನೋಡಿ, ದಿನಾಂಕ 25/11/2024 ನಂತರ ಹೊರಡಿಸಿರುವ ಅಧಿಸೂಚನೆ ಏನ್ ಮಾಡಿದ್ದಾರೆ, ಕೂಡಲೇ ಹಿಂಪಡೆಯುವಂತೆ ಸೂಚಿಸಿದ್ದು. ಸದರಿ ಸೂಚನೆಗಳು ದಿನಾಂಕ 28/10/2024 ಅನ್ವಯವಾಗುವುದಾಗಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಸದರಿ ನೇಮಕಾತಿ ಕುರಿತಾದ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವುದು ಸೂಕ್ತ. ಅಂದ್ರೆ ಪ್ರೆಸೆಂಟ್ ಈ ಒಂದು ನೇಮಕಾತಿಯನ್ನ ತಡೆ ಹಿಡಿದಿದ್ದಾರೆ. ಸೊ ಸ್ಟಾಪ್ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ನೇಮಕಾತಿ ನಡೆಯುವುದಿಲ್ಲ. ಓಕೆ, ಸೊ ಅನ್ನು ನಿರ್ಣಯಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ದಿನಾಂಕ 7/5/2025 ಸದರಿ ಹುದ್ದೆಗಳ ನೇಮಕಾತಿ ಕುರಿತು ಆಯೋಗ ಈವರೆಗೆ ಕೈಗೊಂಡ ಕ್ರಮದ ಬಗೆಗಿನ ವಿವರಗಳುಳ್ಳ ಪತ್ರವನ್ನು ಬರೆಯಲಾಗಿದ್ದು ಸರ್ಕಾರದ ಸ್ಪಷ್ಟೀಕರಣವನ್ನು ನಿರೀಕ್ಷಿಸಲಾಗುತ್ತದೆ ಎಂಬ ಮಾಹಿತಿನ ಅಭ್ಯರ್ಥಿಗಳ ಮಾಹಿತಿಗಾಗಿ ತಿಳಿಸಲಾಗಿದೆ. ಸೊ ತುಂಬಾ ಅಭ್ಯರ್ಥಿಗಳು ಲ್ಯಾಂಡ್ ಸರ್ವೇಯರ್ ಜಾಬಿಗೆ ಅಪ್ಲೈ ಮಾಡಿದ್ರಿ, ಸೊ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ರಿ. ಸದ್ಯಕ್ಕೆ ಈ ಒಂದು ಹುದ್ದೆಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಟೆಂಟೇಟಿವ್ಲಿ ಅಂದ್ರೆ ಒಂದು ಪ್ರೆಸೆಂಟ್ ಇದು ಏನ್ ಮಾಡಿದ್ದಾರೆ, ಈಗ ಈ ಒಂದು ಪೋಸ್ಟ್ ನ ಈ ಒಂದು ನೇಮಕಾತಿಯನ್ನ
ತಡೆ ಹಿಡಿದಿದ್ದಾರೆ. ಸದ್ಯಕ್ಕೆ ಅಪ್ಡೇಟ್ಸ್ ಬಂದ ನಂತರ ಸರ್ಕಾರದಿಂದ ಏನೋ ಒಂದು ಸ್ಪಷ್ಟೀಕರಣ ಬರುತ್ತೆ, ಅದ ನಂತರ ಈ ನೇಮಕಾತಿಯನ್ನ ಮತ್ತೆ ಚಾಲನೆ ಕೊಡ್ತಾರೆ. ಸೊ ಅಲ್ಲಿವರೆಗೆ ಈ ಒಂದು ನೇಮಕಾತಿ ಒಂದು ಸ್ಟಾಪ್ ಮಾಡಿದ್ದಾರೆ, ಒಂದು ತಡೆ ಹಿಡಿದಿದ್ದಾರೆ. ಓಕೆ, ಸೊ ಟಿಲ್ ದನ್ ಸೊ ಯಾವುದೇ ಅಪ್ಡೇಟ್ಸ್ ಬಂದ್ರು ಬೇಗನೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ನೇಮಕಾತಿ ಯಾವಾಗ ಚಾಲನೆ ಕೊಡ್ತಾರೆ, ಸೊ ಏನ್ ಸರ್ಕಾರದಿಂದ ಸ್ಪಷ್ಟೀಕರಣ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅಧ್ಯಯನ ಸಲ್ಲಿಸಿದ್ರು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದು ತಿಳಿದುಕೊಳ್ಳಲೇಬೇಕಾದ ಒಂದು ಇಂಪಾರ್ಟೆಂಟ್ ಪ್ರಕಟಣೆ ಆಗಿರುತ್ತೆ. ಸೊ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.